ಅಫಿಷಿಯಲಿ ಇವತ್ತಿಗೆ ನಮ್ಮ ಕಾಲೇಜ್ ಡೇಸ್ಗೆ ಒಂದು ಫುಲ್ ಸ್ಟಾಪ್ ಇಟ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೆ ಜೋಶಾಗಿರೋ ಒಂದು ಸಾಂಗ್ ಹಾಕ್ಕೊಂಡು ವಾರ ಇದ್ದಿದ್ರಿಂದ ಫಟಾಫಟ್ ಅಂತ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಟ್ಟೆ. ಈ ಕಡೆ ನಮ್ಮ ಸಾಹೇಬ್ರು ಅದ್ಯಾವುದೋ ಖುಷಿಗೆ ಫೋನಲ್ಲಿ ಮಾತಾಡ್ಕೊತಾ ಬ್ಯಾಂಗಲ್ ಬಂಗಾರಿ ಸಾಂಗಿಗೆ 4 ಸ್ಟೆಪ್ ಹಾಕ್ತಾ ಇದ್ರು. ಇನ್ನು ನಾನು ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ನನ್ನ ಫೈಲ್ ರೆಡಿ ಮಾಡ್ಕೊಳ್ಳೋದಿತ್ತು. ಬ್ಲೂ ಬುಕ್ ಅಸೈನ್ಮೆಂಟ್ಸ್ ಎಲ್ಲ ಒಂದಕ್ಕೆ ಹಾಕಿ ನೀಟಾಗಿ ಸಬ್ಜೆಕ್ಟ್ ವೈಸು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟು ಅದಾದ್ಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಪುರಿ ಉಸ್ಲಿ ಮಾಡಿ ತುಂಬ ದಿನ ಆಗಿತ್ತು ಅಂತ ಬೇಗ ಆಗೋ ಥರ ಪುರಿ ಉಸ್ಲಿನೇ ಮಾಡಿಕೊಂಡು ನಾನು 5 ನಿಮಿಷಕ್ಕೆ ರೆಡಿ ಆದೆ. ಇನ್ನೊಂದು ಕಡೆ ನಮ್ಮ ಮನೆಯವರು ಪೂಜೆ ಮುಗಿಸಿ ಅವರು ಕೂಡ ತಿಂಡಿ ತಿಂತಾ ಇದ್ರು. ಇನ್ನು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಯವ್ರ ಜೊತೆ ಒಂದು ವಿಡಿಯೋ ಮಾಡಿಕೊಂಡು ಸೀದಾ ಕಾಲೇಜ್ ಕಡೆ ಹೋಗೋಣ ಅಂತ ಗಾಡಿ ಎತ್ಕೊಂಡು ಬಂದೆ. ಇನ್ನು ನಮ್ಮ ಮನೆಯವರು ಈ ಥರ ನನ್ನನ್ನು ಡೈಲಿ ಕಾಲೇಜ್ ಹತ್ರ ಕರ್ಕೊಂಡ್ಬಂದು ಡ್ರಾಪ್ ಮಾಡಿ ಹೋಗೋದನ್ನ ನಾನು ಇನ್ನು ಮುಂದೆ ಮಿಸ್ ಮಾಡ್ಕೋತೀನಿ. ಫೈನಲ್ ಡೇ ಸ್ಟೂಡೆಂಟ್ ಅಂತ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಹತ್ರ ಒಂದು ಬಾಯ್ ಹೇಳಿಸ್ಕೊಂಡು ಇನ್ನು ನಾನು ಸೀದಾ ಕ್ಲಾಸ್ ಕಡೆ ಬಂದೆ. ಇನ್ನು ಇವತ್ತು ಅಫಿಷಿಯಲಿ ನಮಗೆ ವರ್ಕಿಂಗ್ ಡೇ ಲಾಸ್ಟು. ನಮ್ಮ ಸ್ಟೂಡೆಂಟ್ ಲೈಫ್ಗೆ ಇದೊಂಥರ ಡೆಡ್ ಎಂಡ್ ಅಂತಾನೆ ಹೇಳ್ಬೋದು. ಇವತ್ತು ಫೈನಲಿ ನಮ್ಮ ಸ್ಟೂಡೆಂಟ್ ಲೈಫ್ಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾಯ್ತು. ಇನ್ನು ನಾಳೆ ಫೇರ್ವೆಲ್ ಇರೋದ್ರಿಂದ ನಮ್ಮ ತರಲೆ ಪುಟ್ಟಿನೂ ಹಂಗೆ ಪಮ್ಮಿ ಮೇಡಮ್ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದ್ರ ಮಧ್ಯೆ ಲಾಸ್ಟ್ 1 ಅವರ್ ಕ್ಲಾಸ್ ಕೂಡ ನಡೀತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಹಾರ್ಟೆ ಹೊಡ್ಕೊಂಡು ನಿಂತಿದ್ವಿ. ಬಟ್ ಎಲ್ಲೂ ಫೀಲ್ ಆಗ್ತಾ ಇಲ್ಲ ನಾವು ಆಲ್ರೆಡಿ ಕಾಲೇಜ್ ಬಿಟ್ಟು ಹೋಗ್ತಾ ಇದೀವಿ ಅಂತ. ಇನ್ನೂ ಕಾಲೇಜ್ ಡೇಸ್ ಇದೆ ಅಂತಾನೆ ಫೀಲ್ ಆಗ್ತಾ ಇತ್ತು. ಇನ್ನು ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಟೈಮ್ ಆಯ್ತು ಹೋಗ್ಬೇಕು ಅಂತ ಹೊರಟ್ರು. ಇನ್ನು ನಾನು ಕೂಡ ಅವ್ರಿಗೆ ಫೈನಲ್ ಆಗಿ ಒಂದು ಬಾಯ್ ಹೇಳಿ ಮನೆ ಕಡೆ ಬಂದೆ. ಮತ್ತೆ ಅದೇ ಸ್ಪೀಡಲ್ಲಿ ಛತ್ರಿ ಹಿಡ್ಕೊಂಡು ಕಾಲೇಜ್ ಕಡೆ ಬಂದೆ. ನಮ್ಮ ಮ್ಯಾಮ್ಗೂ ಹಾಗೆ ನಮ್ಮ ತರಲೆ ಪುಟ್ಟಿಗೂ ಡ್ಯಾನ್ಸ್ ಹೇಳ್ಕೊಡ್ಬೇಕಿತ್ತಂತೆ. ಅದಕ್ಕೋಸ್ಕರ ಅವ್ರಿಗೊಂದು 4 ಸ್ಟೆಪ್ ಹೇಳ್ಕೊಟ್ಟು ಕಾಲೇಜಲ್ಲಿ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಮತ್ತೆ ಮನೆ ಕಡೆ ಬಂದೆ. ಮನೆ ಏನ್ ಬರ್ತಾ ಇರ್ಲಿಲ್ಲ, ಆದ್ರೂ ಛತ್ರಿ ಹಿಡ್ಕೊಂಡು ಪೋಸ್ ಕೊಡ್ತಾ ಇದ್ದೆ. ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಶಿಸ್ತಾಗಿ ವಿಭೂತಿ ಹೊಡ್ಕೊಂಡು ನಾನು ನಮ್ಮ ಮನೆಯವರು ಸೀದಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಬಾಗ್ಲು ತೆಗ್ದಿರ್ಲಿಲ್ಲ, ಹೊರ್ಗಡೆನೆ ಕೈ ಮುಕ್ಕೊಂಡು ಎಳ್ಬತ್ತಿ ಎಲ್ಲ ಹಚ್ಚಿ ಅಪ್ಪ ತಂದೆ ಕಾಪಾಡು ಅಂತ ಹೇಳಿ ಇಬ್ರು ಕೂಡ ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.